ನಮಸ್ಕಾರ ವೀಕ್ಷಕರೇ, ಪ್ಯೂರ್ ವೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಿಯ ವೀಕ್ಷಕರೇ, ಪ್ಯೂರ್ ವೆಜ್ ಯೂಟ್ಯೂಬ್ ಚಾನಲಲ್ಲಿ ನಾವು ಕರ್ನಾಟಕದಾದ್ಯಂತ ಇರುವಂತಹ ವಿವಿಧ ಖಾದ್ಯಗಳನ್ನು ಪರಿಚಯ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಿಮಗೋಸ್ಕರ ಆರೋಗ್ಯಪೂರ್ಣವಾಗಿ ಹಾಗೆ ರುಚಿಕರವಾಗಿ ಹಾಗೂ ಅತ್ಯಂತ ಸುಲಭವಾಗಿ ಮಾಡುವಂತಹ ವಿವಿಧ ತಿನಿಸುಗಳನ್ನು ಬಹಳ ಕಡಿಮೆ ಅವಧಿಯಲ್ಲಿ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಿಮಗೂ ಕೂಡ ಈ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ, ವ್ಯಾಪಕವಾದ ಕಮೆಂಟ್ಗಳನ್ನ ಕೊಡ್ತಾ ಇದ್ದೀರಿ, ವ್ಯಾಪಕವಾದ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೀರಿ. ಹೀಗೆ ನಿಮ್ಮ ಪ್ರತಿಕ್ರಿಯೆ ಇರಲಿ ಅಂತ ಆಶಿಸ್ತಾ ಇಂದಿನ ಒಂದು ವಿಶೇಷ ಖಾದ್ಯವನ್ನು ನಾನು ತಯಾರು ಮಾಡ್ತಾ ಇದ್ದೇನೆ. ಅದೇ ಜೀಗುಜ್ಜೆ ಪರೋಟ. ವೀಕ್ಷಕರೇ, ಈ ಜೀಗುಜ್ಜೆ ಅನ್ನುವಂತಹ ಒಂದು ತರಕಾರಿ ಇದೆಯಲ್ಲ, ಇದಕ್ಕೆ ಜೀ ಹಲಸು ಅಂತ ಕೂಡ ಹೇಳ್ತಾರೆ. ಇದು ಪ್ರಮುಖವಾಗಿ ಮಲೆನಾಡು ಮತ್ತು ಕರಾವಳಿ ಪ್ರಾಂತ್ಯದಲ್ಲಿ ಬೆಳೆಯುವಂತಹ ಒಂದು ತರಕಾರಿ. ಹಲಸಿನ ಕಾಯಿ ಇರುತ್ತಲ್ಲ, ಅದೇ ಜಾತಿಗೆ ಸೇರಿದಂತಹ ಈ ತರಕಾರಿ ಬಹಳ ಕರಾವಳಿ ಸೈಡಲ್ಲಿ ಬಹಳ ಫೇಮಸ್ ಆಗಿರುವಂತಹ ಒಂದು ತರಕಾರಿ. ಆದರೆ ಈ ಕಡೆ ಅಂದರೆ ದಕ್ಷಿಣ ಪ್ರಾಂತ್ಯದಲ್ಲಿ ಈ ಜೀಗುಜ್ಜೆಯನ್ನು ಬಳಸಿ ಮಾಡುವಂತಹ ಖಾದ್ಯವನ್ನು ಹೆಚ್ಚು ಜನ ಬಳಸೋದಿಲ್ಲ. ಹಾಗಾಗಿ ಈ ಜೀಗುಜ್ಜೆಯಲ್ಲಿ ಸಾಮಾನ್ಯವಾಗಿ ಬಜ್ಜಿಯನ್ನು ತಯಾರು ಮಾಡ್ತಾರೆ, ಹಾಗೆ ಪೋಡಿ ಅನ್ನುವಂತಹ ತಿನಿಸನ್ನು ರೆಡಿ ಮಾಡ್ತಾರೆ. ಆದರೆ ಇವತ್ತು ನಾನು ವಿಶೇಷವಾಗಿ ಜೀಗುಜ್ಜೆಯಲ್ಲಿ ಪರೋಟ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ಜೀಗುಜ್ಜೆ ಅನ್ನುವಂತಹ ತರಕಾರಿ ಇದೆಯಲ್ಲ, ಇದರಲ್ಲಿ ಮಾಡುವಂತಹ ತಿನಿಸು ಬಹಳ ರುಚಿಕರವಾಗಿರುತ್ತೆ. ವರ್ಷಕ್ಕೊಂದ್ಸತಿ ನಾದರೂ ಹಲಸನ್ನು ನಾವು ತಿಂದರೆ ನಿಜವಾಗ್ಲೂ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಕ್ಲೀನ್ ಆಗುತ್ತೆ. ಹಾಗಾಗಿ ಹಲಸನ್ನು ವರ್ಷಕ್ಕೊಂದ್ಸತಿನಾದರೂ ತಿನ್ನಬೇಕು ಅನ್ನುವಂಥದ್ದು ನಮ್ಮ ರೂಢಿಗತ ಸಂಪ್ರದಾಯ. ಹಾಗಿದ್ರೆ ರುಚಿಕರವಾದ ಜೀಗುಜ್ಜೆ ಪರೋಟ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ವೀಕ್ಷಕರೇ, ಈ ಜೀಗುಜ್ಜೆ ಪರೋಟಾಗೆ ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಒಮ್ಮೆ ನೋಡೋಣ. ಮೊದಲನೇದಾಗಿ ಪುಡಿಗಳನ್ನ ಹೇಳ್ಬಿಡ್ತೀನಿ. ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಹಾಗೆ ಅರಿಶಿನ. ಇಷ್ಟು ಪುಡಿಗಳು ಇದಕ್ಕೆ ಬೇಕಾಗತ್ತೆ. ಹಾಗೆ ತೆಂಗಿನಕಾಯಿ ಬೇಕಾಗತ್ತೆ. 1 ಕಪ್ಪು ತೆಂಗಿನಕಾಯಿ ತುರಿನ ನಾವು ಇಟ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿಕೊಂಡಿರೋ ಕೊತ್ತಂಬರಿ ಸೊಪ್ಪು. ಪ್ರಮುಖವಾಗಿ ಈ ಜೀಗುಜ್ಜೆನ ಸಣ್ಣದಾಗಿ ಹೆಚ್ಚಿಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬೇಯುತ್ತದು. ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಜೀಗುಜ್ಜೆ ಪೂರ್ತಿ ಈ ಥರ ಸಣ್ಣದಾಗಿ ಹೆಚ್ಚಿಕೊಂಡು ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಉಪ್ಪು ಹಾಕಿ. ಹಾಗೆ ಚಿಲ್ಲಿ, ಹಸಿ ಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಮುಖ್ಯವಾಗಿ ಬೇಕಾಗಿರೋದು ಮೈದಾ ಹಿಟ್ಟು ಹಾಗೆ ಉಪ್ಪನ್ನು ಈ ರೀತಿ ಚಪಾತಿ ಕಲಿಸ್ತೀವಲ್ಲ ಆ ರೀತಿ ಕಲಸಿ 1 ಗಂಟೆ ನೆನೆಯೋದಕ್ಕೆ ಬಿಡಬೇಕು. 1 ಗಂಟೆ ಮುಂಚೆ ಇದನ್ನು ಈ ರೀತಿ ಕಲಿಸ್ಕೋಬೇಕಾಗತ್ತೆ. ವೀಕ್ಷಕರೇ, ಈಗ ನಾನು ಸ್ಟವ್ ಹಚ್ತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಟಿದ್ದೀನಿ. ಮೊದಲು ಸ್ಟಫ್ಗೆ ಬೇಕಾದ ಪದಾರ್ಥನ ನಾವು ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ ಇಟ್ಟಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಈ ಅರಿಶಿನ ಹಾಕಿದ ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ.
ಯಾಕಂದರೆ ಇದಕ್ಕೆ ಚಿಲ್ಲಿ ಪೌಡರ್ ಕೂಡ ಹಾಕೋದ್ರಿಂದ ಹೆಚ್ಚಿಗೆ ಖಾರ ಬೇಡ. ಚಿಲ್ಲಿ ನಿಮಗೆ 1-2 ಚಿಲ್ಲಿಯನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಚಿಲ್ಲಿ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಬೇಯಿಸಿರುವಂತಹ ಜೀಗುಜ್ಜೆನ ಆ್ಯಡ್ ಮಾಡ್ಕೊಳ್ಳೋಣ. ಬಹಳ ಮಂದಿಗೆ ಇದು ಗೊತ್ತಿರಲಿಕ್ಕಿಲ್ಲ, ಜೀಗುಜ್ಜೆಲು ಪರೋಟ ಮಾಡ್ಬೋದು ಅಂತ. ಜೀಗುಜ್ಜೆಲಿ ಸಾಮಾನ್ಯವಾಗಿ ಬಜ್ಜಿ ಮತ್ತು ಪೋಡಿಯನ್ನು ಮಾಡ್ತಾರೆ. ನಾನು ಹೊಸದಾಗಿ ಇದನ್ನು ನಾನೇ ಇನ್ವೆನ್ಷನ್ ಮಾಡಿರೋದು. ಜೀಗುಜ್ಜೆನ ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಇದು ಆಲ್ರೆಡಿ ಬೆಂದಿದೆ, ಹಾಗಾಗಿ ಈ ಒಗ್ಗರಣೆಯಲ್ಲಿ ಇದು ಸ್ವಲ್ಪ ಬೇಯಬೇಕಾಗತ್ತೆ. ಇದಕ್ಕೆ ನಾವು ಚಿಲ್ಲಿ ಪೌಡರ್ ಹಾಕಬೇಕು. ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ. ಹಾಗೆ ಜೀರಾ ಪೌಡರ್ ಹಾಕಬೇಕು. ಹಾಗೆ ಗರಂ ಮಸಾಲ ಹಾಕಬೇಕು. ಆಮೇಲೆ ಧನಿಯಾ ಪೌಡರ್ ಹಾಕಬೇಕು. ಇದಿಷ್ಟು ಮಸಾಲ ಹಾಕಿ ಒಂದ್ಸತಿ ನಾವು ಈ ರೀತಿ ಮಿಕ್ಸ್ ಮಾಡಬೇಕು. ಈ ಜೀಗುಜ್ಜೆ ಬೇಯಿಸಿದ್ರೆ ಬೆಣ್ಣೆ ರೀತಿ ಆಗೋಗುತ್ತೆ, ಅಷ್ಟು ಸಾಫ್ಟಾಗಿ ಆಗೋಗುತ್ತೆ. ಈ ಜೀಗುಜ್ಜೆಗೆ ನಾನು ಮೊದಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಒಂದು ಸತಿ ಹಾಕಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಂಡ್ ಈಗ ತೆಂಗಿನ ತುರಿ ಹಾಕೋಣ. ಇದು ಸ್ಪೆಷಲ್ ಟೇಸ್ಟನ್ನು ಈ ಖಾದ್ಯಕ್ಕೆ ಕೊಡುತ್ತೆ. ಹಾಗೂ ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡೋಣ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ಜೀಗುಜ್ಜೆ ಅಂತ ನಿಮಗೆ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸಾಮಾನ್ಯವಾಗಿ ಮೈಸೂರು, ಮಂಡ್ಯದಂತಹ ಪ್ರಾಂತ್ಯದಲ್ಲಿ ಈ ಜೀಗುಜ್ಜೆ ಗಿಡಗಳು ಸಾಕಷ್ಟು ಬೆಳೆಯುತ್ತವೆ. ಎಲೆಗೊಂದು ಕಾಯಿ ಅಂತ ಹೇಳ್ತಾರಲ್ಲ, ಹಾಗೆ ಬೇಕಾದಷ್ಟು ಕಾಯಿಗಳನ್ನೂ ಬಿಡುತ್ತೆ. ಆದರೆ ಇದರಲ್ಲಿ ಏನು ತಯಾರಿಸಬಹುದು ಅನ್ನುವಂತಹ ಅನುಮಾನ ಸಾಮಾನ್ಯವಾಗಿ ಎಲ್ರಿಗೂ ಕಾಡುತ್ತೆ. ಇದು ಬಹಳ ರುಚಿಕರವಾಗಿರುತ್ತೆ. ಹಾಗಾಗಿ ಇದನ್ನು ನಾವು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬೋದು. ನೋಡಿ ಆಲ್ಮೋಸ್ಟ್ ಆಗಿದೆ ಇದು. ಇದನ್ನು ನಾವು ಆರೋದಕ್ಕೆ ಬಿಡೋಣ. ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಆರೋಕ್ಕೆ ಬಿಡೋಣ. ವೀಕ್ಷಕರೇ, ಈಗ ಸ್ಟಫ್ ಎಲ್ಲ ರೆಡಿಯಾಗಿದೆ. ಈಗ ಮೈದಾ ಹಿಟ್ಟನ್ನು ಈ ಥರ ತಗೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೈದಾ ಪೌಡರ್ನ ಅದ್ದಿ ಒತ್ಕೊಳ್ಳೋಣ. ಸೇಮ್ ಚಪಾತಿ ಹೇಗೆ ನೀವು ಲಟ್ಟಿಸ್ಕೋತಿರೋ ಅದೇ ರೀತಿಯಲ್ಲಿ ಲಟ್ಟಿಸ್ಕೋಬೇಕು. ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ಈ ಥರ ಒಂದು ಸ್ವಲ್ಪ ಚಿಕ್ಕದಾಗೆ ಲಟ್ಟಿಸ್ಕೊಂಡು ಇದರೊಳಗಡೆ ನಾವು ಸ್ಟಫ್ಗೆ ರೆಡಿ ಮಾಡಿದ್ವಲ್ಲ ಈ ಸ್ಟಫ್ ಮೆಟೀರಿಯಲ್ನ ನಾವು ಇದಕ್ಕೆ ಹಾಕೋಬೇಕಾಗತ್ತೆ. ಒಂದು ಸ್ವಲ್ಪ ಈ ಥರ ಒತ್ಕೊಳ್ಳೋಣ. ಯಾಕಂದರೆ ಸ್ಟಫ್ ಒಳಗಡೆ ಇರೋದು ಈಚೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ. ಹಾಗೆ ಯೂನಿಫಾರ್ಮ್ ಆಗಿ ಪೂರ್ತಿ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು. ಹಾಗಾಗಿ ಈ ಥರ ಮಾಡ್ಕೊಳ್ಳೋಣ. ಈಗ ಇದನ್ನು ನಾವು ಒತ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಮೈದಾ ಹಾಕಿ ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಜೋರಾಗಿ ಪ್ರೆಸ್ ಮಾಡಬಾರ್ದು. ಪ್ರೆಸ್ ಮಾಡಿದ್ರೆ ಒಳಗಡೆ ಇರೋ ಪಲ್ಯ ಈಚೆ ಬಂದ್ಬಿಡುತ್ತೆ. ಹಾಗಾಗಿ ಸಾಫ್ಟಾಗಿ ಈ ಥರ ನಾವು ಲಟ್ಟಿಸ್ಕೋಬೇಕು. ಸಾಮಾನ್ಯವಾಗಿ ಪರೋಟಾನ ನಾವು ಮಿಕ್ಸ್ ವೆಜ್ ಪರೋಟ ನೋಡ್ತೀವಿ, ಹಾಗೆ ಆಲೂ ಪರೋಟ ನೋಡ್ತೀವಿ, ಪನ್ನೀರ್ ಪರೋಟ ನೋಡ್ತೀವಿ. ಈ ರೀತಿ ವಿವಿಧ ರೀತಿಯ ಪರೋಟಗಳನ್ನು ನಾವು
ತಿಂದಿರ್ತೀವಿ. ಆದರೆ ಈ ಜೀಗುಜ್ಜೆಯಲ್ಲೂ ಕೂಡ ಪರೋಟ ಮಾಡಬಹುದು ಅನ್ನುವಂತಹ ವಿಚಾರ ಹೊಸದೇನೆ. ಹಾಗಾಗಿ ಒಂದ್ಸತಿ ನೀವು ಟ್ರೈ ಮಾಡಿ, ಭಾಳ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಈ ಜೀಗುಜ್ಜೆ ಅನ್ನೋದು ಸೀಸ್ನಲ್, ಹಾಗಾಗಿ ಯಾವಾಗ ಸೀಸನ್ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಈ ಪರೋಟನ ಮಾಡ್ಕೋಬಹುದು. ಈ ಜೀಗುಜ್ಜೆ ಅನ್ನೋದು ನಾನು ಆಗಲೇ ಹೇಳ್ದಂಗೆ ಕರಾವಳಿ ಮತ್ತು ಮಲೆನಾಡಲ್ಲಿ ಸಿಗುವಂತಹ ಒಂದು ತರಕಾರಿ. ಆದರೆ ಎಲ್ಲ ಪ್ರಾಂತ್ಯದಲ್ಲೂ ಕೂಡ ಇದು ಬೆಳೀತಾರೆ. ಆದರೆ ಇದನ್ನು ಹೇಗೆ ಬಳಸೋದು ಅನ್ನೋ ವಿಚಾರ ಗೊತ್ತಿರಲ್ಲ. ಅದಕ್ಕೋಸ್ಕರನೇ ನಮ್ಮ ರುಚಿಗೆ ತಕ್ಕ ಹಾಗೆ ನಾವು ಇವತ್ತು ಪರೋಟನ ಮಾಡ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಇದು ಒತ್ತಾಯಿತು. ಈಗ ತವಾನ ಹಚ್ಚೋಣ. ಈಗ ತವಾ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಇದು ಸ್ವಲ್ಪ ಕಾಯಬೇಕು. ಕಾಯೋ ತನಕ ನಾವು ವೆಯ್ಟ್ ಮಾಡಬೇಕು. ವೀಕ್ಷಕರೇ, ತವಾ ಕಾದಿದೆ. ಒಂದು ಸ್ವಲ್ಪ ಎಣ್ಣೆನೂ ಹಾಕಿದ್ದೀನಿ ನಾನು. ಈಗ ಇದಕ್ಕೆ ಒತ್ಕೊಂಡಿರುವಂತಹ ಪರೋಟನ ಹಾಕೋಣ. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡೋಣ. ಎಲ್ಲ ಒಳಗಡೆ ಇರುವಂತಹ ತರಕಾರಿ ಎಲ್ಲ ಬೆಂದಿರೋದ್ರಿಂದ ನಮ್ಮ ಈ ಪರೋಟ ಮೈದಾ ಹಿಟ್ಟು ಮಾತ್ರ ಬೇಯಬೇಕಾಗಿದೆ. ಬೇಯ್ತಾ ಇದೆ. ಒಳ್ಳೆ ಅರೋಮಾ ಬರ್ತಾ ಇದೆ ಪರೋಟದು. ಬ್ರೇಕ್ಫಾಸ್ಟ್ಗಂತೂ ಭಾಳ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಬೆಂದಿದೆ, ರೆಡ್ಗಾಗ್ತಾ ಇದೆ. ಒಳಗಡೆ ಸ್ಟಫಿಂಗ್ ಕೂಡ ಎಲ್ಲ ಕಡೆ ಅದು ಈವನ್ ಆಗಿ ಹರಡ್ಕೊಂಡಿದೆ. ನಮ್ಮ ಜೀಗುಜ್ಜೆ ಪರೋಟ ರೆಡಿಯಾಗಿದೆ. ಈಗ ನಾವು ಸ್ಟವ್ ಆಫ್ ಮಾಡಿಬಿಡೋಣ. ಸರ್ವಿಂಗ್ ಪ್ಲೇಟ್ಗೆ ಇದನ್ನು ಶಿಫ್ಟ್ ಮಾಡೋಣ. ವೀಕ್ಷಕರೇ, ಬಿಸಿ ಬಿಸಿಯಾದ ಜೀಗುಜ್ಜೆ ಪರೋಟ ರೆಡಿಯಾಗಿದೆ. ಈ ಜೀಗುಜ್ಜೆ ಪರೋಟಗೆ ನಂಚ್ಕೊಳ್ಳೋಕ್ಕೆ ಬೇರೆ ಏನೂ ಬೇಕಾಗಿಲ್ಲ. ಮೊಸರಿಗೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಅಷ್ಟಿದ್ರೆ ಸಾಕು. ಹಾಗೆ ಜೊತೆಗೆ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪಿನಕಾಯಿ ಇದಿದ್ದರೆ ಫಸ್ಟ್ ಕ್ಲಾಸ್ ಬ್ಯಾಟಿಂಗ್ ಮಾಡ್ಬೋದು. ಬಿಸಿ ಬಿಸಿಯಾಗಿ ಪರೋಟ ತಿಂತಾ ಇದ್ರೆ ಆಹಾ, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ವೀಕ್ಷಕರೇ, ನೋಡಿದ್ರಲ್ಲ, ವಿಶೇಷವಾದ ಖಾದ್ಯವನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಜೀಗುಜ್ಜೆ ಎನ್ನುವಂತಹ ಒಂದು ವಿಶೇಷವಾದ ತರಕಾರಿಯಲ್ಲಿ ಪರೋಟವನ್ನು ಅತಿ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಬಹಳ ಸೊಗಸಾಗಿರುತ್ತೆ, ಬಹಳ ರುಚಿಕರವಾಗಿರುತ್ತೆ, ಹಾಗೂ ಆರೋಗ್ಯಪೂರ್ಣವಾಗಿರುತ್ತೆ ಮತ್ತು ಬಹಳ ಸರಳವಾದ ವಿಧಾನ. ಖಂಡಿತ ಈ ಸಂಚಿಕೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆ ಕಮೆಂಟ್ಗಳಿಗೆ ಮುಕ್ತ ಅವಕಾಶ ಇದೆ. ನಮ್ಮ ಪ್ಯೂರ್ ವೆಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೆ ಇಷ್ಟವಾದಂತಹ ತಿನಿಸನ್ನು ಕೂಡ ನೀವು ಕೇಳ್ಬೋದು, ಕಮೆಂಟ್ ಮಾಡ್ಬೋದು, ಅದನ್ನು ನಾವು ತಿಳಿಸ್ಕೊಡ್ತೀವಿ. ಕರ್ನಾಟಕದಾದ್ಯಂತ ಇರುವಂತಹ ವಿವಿಧ ಶೈಲಿಯ ಅಡುಗೆಗಳನ್ನು ನಿಮಗೆ ಸರಳವಾಗಿ ಪರಿಚಯಿಸುವಂತಹ ಉದ್ದೇಶದಿಂದನೇ ಈ ಪ್ಯೂರ್ ವೆಜ್ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿರೋದು. ಖಂಡಿತ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೈನಿಂಗ್ ಆಫ್, ಡಾಕ್ಟರ್ ಸುಮಾರಾಣಿ ಶಂಭು. ನಮಸ್ಕಾರ.